ನಾನು ಮೊನ್ನೆ ತುಂಬಾ ಒತ್ತಾಗಿ ಮಾಧ್ಯಮದವ್ರು ಕೇಳ್ತಾ ಇದ್ರು, ಏನ್ ಸರ್ ಒಂದ್ ನಿಮಿಷ ಅಲ್ಲಿ ಬೇಡಪ್ಪ, ಅಲ್ಲಿ ಬಿಡಿ, ಅಲ್ಲಿ ನೀವ್ ಯಾಕೆ ಪಕ್ಕದಲ್ಲಿರೋರು ಯಾಕೆ ಮಾತಾಡ್ತೀರಿ? ಮಂಜಣ್ಣ ಸುಮ್ನೆ ಕೂತ್ಕೊಳ್ಳಿ, ನೀವು ನಿಮಗೆ ಯಾಕೆ ಮಂಜಣ್ಣ ಸುಮ್ನೆ ಇರಿ, ಮಂಜಣ್ಣ ನೀವ್ ಯಾಕೆ ಮಾತಾಡ್ತಾ ಇದ್ದೀರಾ ಬಿಡಿ. ನನಗೆ ಕೇಳ್ತಾ ಇದ್ರು ಮಾಧ್ಯಮದವರು, ಏನ್ ಸರ್ ಎಲ್ಲ ನೀವೇ ಉಸ್ತುವಾರಿನಾ ಅಂತ. ನಾನು ಹೇಳಿದೆ ಇಲ್ಲ, ನಾನು ಉಸ್ತುವಾರಿ ತಗೊಳ್ಳೋದಿಲ್ಲ ಅಂದೆ. ಯಾಕೆಂದ್ರೆ ನನ್ಕಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು ನನ್ನ ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥ, ನಾನು ಹೇಳ್ತೀನಿ ಯಾವಾಗ್ಲೂ ಕೂಡ, ಒಬ್ಬರು ಬಂಗಾರಪ್ಪಾಜಿಯವ್ರನ್ನ ನಾವು ಕಳ್ಕೊಂಡಿರ್ಬೋದು, ಆದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಲಕ್ಷಾಂತರ ಬಂಗಾರಪ್ಪಾಜಿಯವ್ರನ್ನ ನಮ್ಮ ತಂದೆ ಬಂಗಾರಪ್ಪಾಜಿಯವ್ರು ಕೊಟ್ಟು ಹೋಗಿದ್ದಾರೆ. ಇವತ್ತು ನೀವು ಉಸ್ತುವಾರಿಯನ್ನ ತಗೊಳ್ತೀರಿ, ಕಾಂಗ್ರೆಸ್ ಪಕ್ಷದ ನಾಯಕರು ನೀವು ಉಸ್ತುವಾರಿ ತಗೊಳ್ತೀರಿ. ಅದಕ್ಕೆ ಮೊನ್ನೆ ನಾನು ಹೇಳಿದೆ, ಯಾಕೆಂದ್ರೆ ಮೊನ್ನೆ ನಾನೇ ಹೆಚ್ಚು ಮಾತಾಡಿರೋದ್ರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ನಾನು ಇವತ್ತು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಗೀತಾ ಶಿವರಾಜ್ ಕುಮಾರ್ ನನ್ನ ಅಕ್ಕ ಇರಬಹುದು, ಶಿವರಾಜ್ ಕುಮಾರ್ ಅವರ ಧರ್ಮ ಪತ್ನಿ ಇರಬಹುದು, ಆದ್ರೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಯಾವುದೇ ತರ ಮೀಡಿಯೇಟರ್ ಅಲ್ಲ, ನಾನಾಗಲ್ಲ. ಯಾವ ರೀತಿ ಬಂಗಾರಪ್ಪಾಜಿಯವರು ನಿಮ್ಮ ಸೇವೆಯನ್ನ ಮಾಡಿದ್ರು, ಅದೇ ರೀತಿ 100ಕ್ಕೆ 100 ಗೀತಾ ಶಿವರಾಜ್ ಕುಮಾರ್ ಅವರು ನಿಮಗೆ ನೇರವಾಗಿ ಸ್ಪಂದನೆ ಮಾಡಿ ಕೆಲಸ ಮಾಡ್ಲಿಕ್ಕೆ ಇವತ್ತು ಬಂದಿದ್ದಾರೆ. ಯಾಕೆಂದ್ರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಇಲ್ಲ ಮಧು ಬಂಗಾರಪ್ಪರೆಲ್ಲ ನೋಡಿದ್ರು, ಮಧು ಬಂಗಾರಪ್ಪರು ನೋಡ್ಕೊಳ್ಳಲ್ಲ. ಇವತ್ತು ಬಂಗಾರಪ್ಪಾಜಿಯವ್ರ ಧ್ವನಿಯನ್ನ ನಾವೇನ್ ಕಳ್ಕೊಂಡಿದೀವಿ, ಆ ಹೋರಾಟದ ಧ್ವನಿಯನ್ನ ಏನು ಕಳ್ಕೊಂಡಿದೀವಿ, ಆ ಧ್ವನಿಯನ್ನ ಇನ್ನು ಮುಂದೆ ಗೀತಾ ಶಿವರಾಜ್ ಕುಮಾರ್ ಇಂದ ನೀವು ಪಡಿಬಹುದು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧ್ವನಿಯಾಗಿರ್ಬೇಕಾಗಿತ್ತು 15 ವರ್ಷ ಇಲ್ಲಿರ್ತಕ್ಕಂಥ ಸಂಸದರು. ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕೇಳಿದ್ರು, ಏನಂತ ಹೇಳಿದ್ರೆ, ನಾವೆಲ್ಲ ತುಂಬಾ ಸಾಧನೆ ಮಾಡ್ಬಿಟ್ಟಿದೀವಿ, ಎಲ್ಲಾ ಕಡೆನೂ ಎಲ್ಲಾ ಕೆಲಸ ಮಾಡ್ಬಿಟ್ಟಿದೀವಿ, ಈಗ ಯಾರ್ಯಾರೋ ಬಂದಿದ್ದಾರೆ ಅಭ್ಯರ್ಥಿಗಳು, ಅವ್ರು ಏನ್ ಸಾಧನೆ ಅಂತ ಹೇಳಿ ಅಂತ ಹೇಳಿ ಕೇಳಿದ್ರು. ಅಪ್ಪ ರಾಘವೇಂದ್ರ ಅವರೇ, ನೀವು ಕೂಡ 15 ವರ್ಷದ ಹಿಂದೆ ಸಂಸದರಾಗಕ್ಕಿಂತ ಮುಂಚೆ ನೀವ್ ಏನ್ ಕಳೆದು ಬಂದಿದ್ದೀರಿ ಅಂತ ಹೇಳಿ ನಾನ್ ನಿಮಗೆ ಇವತ್ತು ಕೇಳಬೇಕಾಗತ್ತೆ. ನೀವೇನ್ ಕಳೆದು ಬಂದಿದ್ದೀರಿ? ನಿಮ್ಮ ಅಪ್ಪವ್ರು ಮಾಡಿರೋ ಭ್ರಷ್ಟಾಚಾರದ ಹಣದಿಂದ ತಾನೇ ನೀವು ಇವತ್ತು ಸಂಸದರಾಗಿದ್ದು, ಹೌದೋ ಅಲ್ಲ ಹೇಳಿ ನೋಡೋಣ, ಹೌದೋ ಅಲ್ಲ? ಇವತ್ತು ನನ್ನ ಅಕ್ಕ ಗೀತಾ ಶಿವರಾಜ್ ಕುಮಾರ್ ಅವರು ಕೇಳ್ತಿರಲ್ಲ, ನೀವು 2009ರಲ್ಲಿ ನೀವು ಮುಖ್ಯಮಂತ್ರಿಗಳ ಮಕ್ಕಳು, ನಾವೆಲ್ಲರೂ 1090ರಲ್ಲೇ ನಾವು ಆಗ್ಲೇ ಮುಖ್ಯಮಂತ್ರಿಗಳ ಮಕ್ಕಳಾಗಿದ್ದೀವಿ. ನಮ್ಮ ತಂದೆಯವರು ಯಾವುದೇ ತರದ ಹಡಬಿಟ್ಟು ದುಡ್ಡು ಮಾಡಿಲ್ಲ, ಅವ್ರು ಮಾಡೋದು ಹೋಗಿಲ್ಲ ಅಂತ ಕೆಟ್ಟ ಬುದ್ಧಿ ನಮಗೆ ಹೇಳ್ಕೊಟ್ಟಿಲ್ಲ. ಯಾರನ್ನು ಚೋಟಾ ಸಿಗ್ನೇಚರ್ ಹಾಕಿ ಯಾರನ್ನು ಜೈಲಿಗಂತೂ ನಾವು ಕಳಿಸಿಲ್ಲ. ನಮಗೆ ಹೇಳ್ಕೊಟ್ಟಿರೋದು ನಿಮ್ಮ ಸೇವೆ ಮಾಡೋದಕ್ಕೆ. ಇವತ್ತು ಬರೆದಿಟ್ಕೊಳ್ಳಿ, ಸತ್ಯೋಗ್ಲು ನಾನು ಯಾವುದೇ ಕಾರಣಕ್ಕೂ ನನಗೊಂದು ಉಸ್ತುವಾರಿ ಸಚಿವರು ಕೊಟ್ಟಿದ್ರೆ ನಾನು ಕೆಲಸ ಮಾಡ್ತೀನಿ. ನಾಳೆ ಇರುತ್ತೆ ಅಂತೇಳಿ ನನಗೆ ಗೊತ್ತಿಲ್ಲ. ನಾನು ಕೂಡ ಸೋಲನ್ನು ಕಂಡಿದ್ದೀನಿ. 6 ಚುನಾವಣೆ 8 ಚುನಾವಣೆ, ಗೀತಕ್ಕವ್ರದ್ದು ಚುನಾವಣೆ ನಾವು ತಗೊಂಡು ಹೋದಾಗ 2014ರಲ್ಲಿ ನಾವು JDS ಪಕ್ಷದಲ್ಲಿದ್ವಿ, ಕಷ್ಟ ಇತ್ತು. ಆದ್ರೆ ಗೀತಕ್ಕ ಒಂದು ಮಾತು ಹೇಳಿದ್ರು, ಇದನ್ನೆಲ್ಲದನ್ನು ದಯವಿಟ್ಟು ನೀವು ಗಮನ ಇಟ್ಕೊಳ್ಳಿ. 2014ರಲ್ಲಿ ನಾನು ಹೇಳಿದೆ ಗೀತಕ್ಕ ಅವರಿಗೆ, ಶಿವಣ್ಣವ್ರಿಗೂ ಕೂರಿಸ್ಕೊಂಡು ಹೇಳಿದೆ, ಬೇಡ ಸ್ವಲ್ಪ ಕಷ್ಟ ಇದೆ, ಯಾಕಂದ್ರೆ ನನಗೆ ಗೊತ್ತಿತ್ತು ಏನ್ ರಿಸಲ್ಟ್ ಬರಬಹುದು ಅನ್ನೋದು ಗೊತ್ತಿತ್ತು. ಆದ್ರೂ ಕೂಡ ಏನೇ ಇದಾದ್ರೂ ಮಾಡಬಹುದು ಅಂತ ಒಂದ್ ಕಡೆ ಹಠ ಆದ್ರೆ, ನಾನು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮತ್ತೆ ಗೀತಾ ಶಿವಣ್ಣವರಿಗೆ ನಾನು ಕೂರಿಸ್ಕೊಂಡು ದೊಡ್ಡಕ್ಕ ಸುಜಾತಕ್ಕ ಅವರಿಗೆ ನಾನು ಹೇಳಿದ್ದೆ, ನಾನು ಏನಂತ ಹೇಳಿ, ದಯವಿಟ್ಟು ಬೇಡ ನಿಂತ್ಕೊಳ್ಬೇಡಿ ಅಂತ ಹೇಳಿ. ಆದ್ರೆ ಆ ಸಂದರ್ಭದಲ್ಲಿ ಹಿರಿಯರೆಲ್ಲ ಇದ್ರು. ನಾನು ಈ ಸಂದರ್ಭದಲ್ಲಿ ಈ ವೇದಿಕೆನ ಕೆಲವ್ರದೆಲ್ಲ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಅವ್ರು ಒತ್ತಡವನ್ನ ತಂದ್ರು. ನಮ್ಮ ತಾಯಿಯವರಿಗೆ ಹುಷಾರಿರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಊರಿಗೆ ಬಂದಾಗ, ಯಾಕಂದ್ರೆ ನಾನು ಶಾಸಕನಾಗಿದ್ದೆ, ಗೋಪಾಲಣ್ಣವ್ರೆ, ನಾನು ಮೊನ್ನೆನೂ ಕೂಡ ಅದನ್ನು ಹೇಳಿದೆ ಮಾಧ್ಯಮದಲ್ಲಿ. ಏನಂತ ಹೇಳಿದೆ ಅಂದ್ರೆ, ನಾನು ಊರಿಗೆ ಹೋದಾಗ ಗೀತಕ್ಕ ಶಿವಣ್ಣವ್ರು ನಮ್ಮ ಅಮ್ಮನ್ ನೋಡಕ್ ಬಂದಾಗ, ಇಲ್ಲ ನೋಡು ಮಧು ಏನೋ ನಿಂತ್ಕೊಂಡ್ಬಿಡ್ತಾನೆ, ಮತ್ತೆ ಈಗ MLA ಆಗಿದ್ದಾನೆ, ನಾನಂತೂ ನಿಂತ್ಕೊಳಕ್ಕಾಗಲ್ಲ, ನನಗಂತೂ ನಮ್ಮಮ್ಮ ಕ್ಯಾನ್ಸರ್ ಇತ್ತವಾಗ, ನಾನಿಲ್ಲ ನನಗೆ ಆಗೋದಿಲ್ಲ. ಅದಕ್ಕೆ ಎಲ್ಲರೂ ಗೀತಕ್ಕನ ಹೆಸರು ಹೇಳ್ತಾ ಇದಾರೆ, ಏನ್ ಮಾಡ್ತೀರಾ ಶಿವು ಅಂತ ಹೇಳಿ ಕೇಳಿದ್ರು, ಅಷ್ಟೇ ಕೇಳಿದ್, ಮತ್ತಿನ್ನೇನಿಲ್ಲ. ಶಿವಣ್ಣವ್ರು ಏನಿಲ್ಲ, ನಿಂತ್ಕೊಳ್ಳಿ, ಅದಕ್ಕೇನಂತೆ ತಪ್ಪೇನಂತೆ ಅಂತ ಹೇಳಿ ನನಗೆ ಗೊತ್ತಿಲ್ಲದೆ ತೀರ್ಮಾನ ತಗೊಂಡು ಆಗ್ಲೇ ದೇವೇಗೌಡರು ಅವರೆಲ್ಲ ಸೇರಿ ತೀರ್ಮಾನ ಮಾಡಿ ಮುಗಿಸ್ಬಿಡಿದ್ರು. ನಾನು ವಾಪಸ್ ಬಂದು ಒಂದ್ ದಿವಸ ಕೇಳಿದೆ, ನಾನು ಬೇಡ ಅಂದೆ. ನನ್ನ ಅಕ್ಕ ಗೀತಕ್ಕ
ಬೇಡ ಅಂತ ಹೇಳಿದಕ್ಕೆ ಒಂದೇ ಒಂದು ಹೇಳಿದ್ರು, ಆ ಋಣವನ್ನ ಸಂಧಾನ ಮಾಡಬೇಕು ನೀವು. ಏನಂತ ಹೇಳಿದ್ರೆ, ಏನೋ ನನ್ನ ಸೋತ್ರು ಪರವಾಗಿಲ್ಲ, ಆದ್ರೆ ಬಂಗಾರಪ್ಪಾಜಿಯವರು ನಮ್ಮ ಅಪ್ಪವ್ರ ಸೋಲಿದೆಯಲ್ಲ ಅದನ್ನ ನಾವು ಯಾವತ್ತೂ ಕೂಡ ಮರೆಯೋದಕ್ಕಾಗೋದಿಲ್ಲ ಅಂತ ಹೇಳಿ ಅವತ್ತು ನಾನ್ ಸೋಲಿರ್ಬೇಕು. ಯಾಕಂದ್ರೆ ನಮ್ಮ ಅಪ್ಪವ್ರು ಹೇಳಿದ್ರು, ಅವ್ರ ಜೀವನದಲ್ಲಿ ಸೋಲಿಲ್ದ ಸರದಾರ ಅನ್ಕೊಂಡಿದ್ರು. 2009ರಲ್ಲಿ ಯಾಕೆ ಸೋತ್ರು ಅಂತೇಳಿ ನಾನು ಇದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ತಂದೆಯವರು ಒಂದು ಮಾತು ಹೇಳಿದ್ರು, ಯಾವಾಗ್ಲೂ ಗೆದ್ಕೊಂಡು ಬಂದಿದ್ದೀನಿ ಮಧು, ಬಹಳ ನೋವಾಯ್ತು ಆ ಸಂದರ್ಭದಲ್ಲಿ. ಯಾವಾಗ್ಲೂ ಗೆದ್ಕೊಂಡು ರಾಜಕಾರಣ ಮಾಡಿದೀವಿ. ಇದನ್ನೆಲ್ಲ ಮೋಸ್ಟ್ಲಿ ಗೋಪಾಲ್ ಕೃಷ್ಣ ಅವ್ರಿಗೆ ಇದೆಲ್ಲ ಹೇಳಿರ್ತಾರೆ ನಮ್ಮ ತಂದೆಯವರು, ಎಲ್ಲ ಇಲ್ಲಿರೋ ಲೇಟರ್ಸಿಗೂ ಕೂಡ ಹೇಳಿರ್ತಾರೆ. ಯಾವಾಗ್ಲೂ ಗೆದ್ಕೊಂಡು ಬಂದಿದೀವಿ, ಒಂದ್ಸತಿ ಸೋತಿನೂ ರಾಜಕಾರಣ ಮಾಡ್ಬೇಕು ಅಂತ ಹೇಳಿ ನಮ್ಮ ತಂದೆಯವರು ಈ ರಾಜ್ಯದ ಸೇವೆಯನ್ನ ಅವ್ರ ಕೊನೆ ಉಸಿರಿರುವವರನ್ನು ಕೂಡ ಮಾಡ್ಕೊಂಡು ಬಂದಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ಕೂಡ ಬಂಗಾರಪ್ಪಾಜಿಯವ್ರ ಶಕ್ತಿ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಲ್ಲ, ಬಂಗಾರಪ್ಪಾಜಿಯವ್ರು ಎಲ್ಲೂ ಹೋಗಿಲ್ಲ, ಆಶ್ರಯದಲ್ಲಿದ್ದಾರೆ, ಆರಾಧನದಲ್ಲಿದ್ದಾರೆ, ಗ್ರಾಮೀಣ ಕೃಪಾಂಕದಲ್ಲಿದ್ದಾರೆ. ಇವತ್ತೇನಾದ್ರೂ ರೈತರು ಅವರ ಬೆಳೆ ಹಸಿರಾಗಿದೆ, ಅವ್ರ ತೋಟ ಹಸಿರಾಗಿದೆ ಅಂದ್ರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರು ಇವತ್ತು ಬಂಗಾರಪ್ಪಾಜಿಯವ್ರು ಕೊಟ್ಟಿರ್ತಕ್ಕಂಥ ಫ್ರೀ ಕರೆಂಟ್ ಅನ್ನ ನೆನ್ಪು ಮಾಡ್ಕೊಳ್ತಾರೆ ಅಂತ ನಾನು ಹೇಳ್ಬೇಕಾಗ್ತದೆ. ಇವತ್ತು ನೆನ್ಪು ಮಾಡ್ಕೊಳ್ತಾರೆ. ನೀವು ಕೂಡ ನಿಮ್ ತೋಟ 32 ವರ್ಷದಿಂದ ಯಾರು ದುಡ್ಡು ಕೊಟ್ಟಿಲ್ಲ. ಇಂಥ ಕಾರ್ಯಕ್ರಮಗಳನ್ನ ಬಂಗಾರಪ್ಪಾಜಿಯವ್ರು ಕೊಟ್ಟಿದ್ದಾರೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಗೀತಕ್ಕ ಅವ್ರನ್ನ ನಾನು ಕೇಳ್ಕೊಳ್ಳೋದು ಇಷ್ಟೇ. ಯಾಕಂದ್ರೆ ನಾನು ಒಬ್ಬನೇ ಅಭ್ಯರ್ಥಿಯಾಗಿ ಮಾಡಿಲ್ಲ, ಪಕ್ಷ ಕೇಳ್ಕೊಂಡ್ರು, ಆಯ್ತು ಮುಂದೆ ತೀರ್ಮಾನ ಮಾಡೋಣ, ಪಕ್ಷ ನೀವೇನ್ ತೀರ್ಮಾನ ಮಾಡ್ತೀವಿ. ಯಾಕಂದ್ರೆ ವೇದಿಕೆಯಲ್ಲಿರೋರು ಎಲ್ಲರಿಗೂ ಅರ್ಹತೆ ಇರ್ಬೋದು, ಆದ್ರೆ ಪಕ್ಷದ ತೀರ್ಮಾನವರೆಗೂ ನಾವು ಸುಮ್ಮನೆ ಇದ್ವಿ. ಪಕ್ಷ ತೀರ್ಮಾನ ಆಯ್ತು, ನೀವೆಲ್ಲ ಬಹಳ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರಿ. ಇವತ್ತು ಭದ್ರಾವತಿಯಲ್ಲಿ ಮಾಡಿದ್ರಿ. ಅವ್ರ ಘೋಷಣೆ ಆದಾಗ ಇಲ್ಲಿ ಪಟಾಕಿ ಹಡುದು ನೀವೆಲ್ಲ ಸ್ವೀಟ್ ಅನ್ನು ಹಂಚಿದ್ರಿ, ಖುಷಿಯಾಗಿದ್ರಿ. ಇಲ್ಲ ನಮಗೂ ಒಬ್ರು ಬೇಕು, 2009 ಮೇಲೆ ಒಂದು ಶಿವಮೊಗ್ಗದ ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಕೊರತೆ ಏನಿದೆ ಅದನ್ನ ಬರೆದಿಟ್ಕೊಳ್ಳಿ. ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಜಿಲ್ಲೆಯ ಧ್ವನಿಯಾಗಿ 100ಕ್ಕೆ 100 ನಿಮ್ ಪರವಾಗಿ ನಿಲ್ತಾರೆ ಅಂತ ಹೇಳಿ. ಶರಾವತಿ ಸಂತ್ರಸ್ತರು ನನ್ನನ್ನ ಇವತ್ತು ಸಚಿವರಾಗಿ ಮಾಡಿದಿರಿ. ಒಂದು 12-13 ಮೀಟಿಂಗ್ ಮಾಡಿದೀವಿ, ಒಂದು ಹಂತಕ್ಕೆ ತಂದಿದೀವಿ. ಆದ್ರೆ ಏನೇ ಆದ್ರೂ ನಾವು ಕೇಂದ್ರದ ಮೊರೆಗೆ ಹೋಗ್ಬೇಕಾಗ್ತದೆ. ಮುಂದೆ ಕೇಂದ್ರದ ಮೊರೆ ಇವತ್ತು 15 ವರ್ಷದಲ್ಲಿ ಈಗಿರ್ತಕ್ಕಂಥ ಸಂಸದರು ಎಷ್ಟು ಸತಿ ಧ್ವನಿ ಎತ್ತಿದಾರ್ರಿ? ಎಷ್ಟು ಸತಿ ಧ್ವನಿ ಎತ್ತಿದಾರ ಹೇಳ್ರಿ? ಇವತ್ತು ಡಿಜಿಟಲ್ ಅಲ್ಲಿ ಎಲ್ಲ ನೀವು ಎಲ್ಲ ಹಾಕಿದ್ರು, 1 ವಾರ 10 ದಿವಸ ಎಲ್ಲ ಹಾಕಿದ್ರು. ಬಹಳ ಶ್ರೀಕಾಂತ್ ಅವ್ರೆ, ಮೋಸ್ಟ್ಲಿ ನಿಮ್ ಬ್ಯಾನರ್ ನೀವು ಕೊಡ್ಲಿಲ್ಲ ಅನ್ಸುತ್ತೆ ಅವ್ರಿಗಿಲ್ಲ ಅಂದ್ರೆ ನಿಮ್ ಬ್ಯಾನರ್ಗೂ ಹಾಕ್ತಿದ್ರು ನಾವು ಏನೇನ್ ಸಾಧನೆ ಮಾಡಿದೀವಿ ಅಂತ ಹೇಳಿ. ಎಲ್ಲ ನ್ಯಾಷನಲ್ ಹೈವೇ, ಏರ್ಪೋರ್ಟು, ಇದನ್ನೆಲ್ಲ. ಮೊನ್ನೆ ನರೇಂದ್ರ ಮೋದಿ ಅವ್ರು ಬಂದ್ರಲ್ಲ, ಅವ್ರು ಭಾಷಣ ಮಾಡಿದ್ರಲ್ಲ, ಆ ಕರೆಂಟ್ ನರೇಂದ್ರ ಮೋದಿ ಅವ್ರಿಗೆ ಎಲ್ಲಿಂದ ಬಂತು ಅಂತ ಹೇಳಿ ಯಾರಾದ್ರೂ ಹೇಳಿದ್ರ? ನರೇಂದ್ರ ಮೋದಿ ಅವ್ರಿಗೆ ಹೇಳಿದ್ರ ಆ ವಿದ್ಯುತ್ ಶಕ್ತಿ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಅದೇ ಶರಾವತಿ ಸಂತ್ರಸ್ತು ಇವತ್ತು ಏನ್ ಆ ಡ್ಯಾಮಿಗೆ ಬಿಟ್ಟುಕೊಟ್ಟಿದ್ದಾರೆ, ಅದರಿಂದ ನರೇಂದ್ರ ಮೋದಿ ಅವರೇ ನಿಮ್ಮ ಧ್ವನಿ ಇವತ್ತು ಇಡೀ ರಾಜ್ಯಕ್ಕೆ ಬೇರೆ ಕಡೆ ಕೇಳಿಸಿದೆ. ಅದನ್ನ ನಿಮ್ಮ ಸಂಸದರು ಹೇಳ್ಬೇಕಾಗಿತ್ತು, ಹೇಳಿಲ್ಲ ಅವರು. ಒಂದು ಮಾತು, ಇಲ್ಲಿರ್ತಕ್ಕಂಥ ಸಮಸ್ಯೆಗೆ ನಾವು ಧ್ವನಿ ಆಗ್ತೀವಿ ಅಂತ. ಆದ್ರೆ ನಮ್ಮ ಮಾನ್ಯ ಸಿದ್ದರಾಮಯ್ಯರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಲೆನಾಡಿನ ಜನಾಕ್ರೋಶ ಅಂತ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದಾರೆ. ಮಾತನ್ನ ಕೊಟ್ಟಂಗೆ ಉಳಿಸಿರ್ತಕ್ಕಂಥ ಸರ್ಕಾರ ಯಾವ್ದಾದ್ರು ಇದ್ರೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ. ಇವತ್ತು ಗ್ಯಾರಂಟಿಲಿ ಇವತ್ತು ನಾನು ಏನಾದ್ರು ಇಲ್ಲಿ ಸಚಿವನಾಗಿದ್ದೀನಿ, ಶಾಸಕನಾಗಿದ್ದೀನಿ, ಗೋಪಾಲ್ ಕೃಷ್ಣ ಅವರಲ್ಲಿ ಶಾಸಕರಾಗಿದ್ದಾರೆ, ಸಂಗಮೇಶ್ ಅವರು ಶಾಸಕರಾಗಿದ್ದಾರೆ, ನಾವೆಲ್ಲರೂ ಕೂಡ ಅಧಿಕಾರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಗ್ಯಾರಂಟಿಯನ್ನ ಏನು ವಿಶ್ವಾಸದ ಮೇಲೆ ಜನರು ನಂಬಿಕೆ ವಿಶ್ವಾಸದ ಮೇಲೆ ಇವತ್ತು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಆ ಗ್ಯಾರಂಟಿಯನ್ನ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಇದನ್ನ ಉಳಿಸ್ಕೊಂಡು ಹೋಗಿದ್ದೀವಿ. ಚುನಾವಣೆ ಬಹಳ ಕಷ್ಟ ಅಂತಕ್ಕಂಥದ್ದಲ್ಲ, ನೀವು ಮನ್ಸು ಮಾಡಿದ್ರೆ. ಮೊನ್ನೆ ಹೇಳಿದೆ, ನೀವು ಮನ್ಸು ಮಾಡಿದ್ರೆ. ಯಾಕೆಂದ್ರೆ ಇವಾಗ ಏನಾಗಿದೆ, ನಾನೊಬ್ನೇ ದುಡಿಯೋನಲ್ಲ, ನನ್ನ ಬೂತ್ ನಾನು ನೋಡ್ಕೊಳ್ತೀನಿ, ನಿಮ್ ಬೂತ್ ನೀವು ನೋಡ್ಕೊಳ್ಳಿ, ಗೋಪಾಲ್ ಅಣ್ಣವ್ರು ಅವ್ರ ಬೂತ್ ನೋಡ್ಕೊಳ್ತಾರೆ. ಅದಾದ್ಮೇಲೆ ಅವ್ರ ಶಾಸಕರು, ಜಿಲ್ಲಾ ಮಟ್ಟದ ನಾಯಕರುಗಳು ಎಲ್ಲರೂ ಸೇರಿ ಅವ್ರವ್ರ ಕೆಲಸವನ್ನ ಅವ್ರವ್ರು ಮಾಡ್ತಾರೆ. ಇವತ್ತೆಲ್ಲದೂ ಕೂಡ ಬೂತ್ ಅನ್ನು ಮಾಡ್ಕೊಳ್ಳೋದು, ಬೂತ್ ಮಟ್ಟದಲ್ಲಿ ನೀವು ಕೆಲಸವನ್ನ ಮಾಡಿ. ನಾನು ಕೆಲವು ಹೆಚ್ಚು ವಿಚಾರಗಳನ್ನ ಬೇರೆ ಬೇರೆ ಸಂದರ್ಭದಲ್ಲಿ, ಇವಾಗ ಗೀತಕ್ಕ
ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಗೀತಕ್ಕವರು ಎಲ್ಲಾ ಕಡೆನೂ ಕೂಡ ಬರ್ತಾರೆ. ಅದನ್ನ ನಾನು ಟೂರ್ ಪ್ರೋಗ್ರಾಮ್, ಯಾಕಂದ್ರೆ ಎಲ್ಲಾ ಜಿಲ್ಲೆ ಮಟ್ಟದ ಎಲ್ಲಾ ನಾಯಕರು ಬಂದಿರೋದ್ರಿಂದ 24ರಿಂದ, ಯಾಕಂದ್ರೆ ಇವತ್ತು ಮುಗಿಸಿ ಕೊಲ್ಲೂರಿಗೆ ಹೋಗಿ ನಾಳೆ ನಾಡ್ದು ಬೈಂದೂರಲ್ಲಿದ್ದು ಒಂದು ದಿವಸ ಗೀತಕ್ಕವರಿಗೆ ರಜಾ ಕೊಟ್ಟಿದ್ದೀನಿ. ಒಂದೇ ಒಂದು ದಿವಸ ಅದನ್ನ ನಮ್ಮ ಪಕ್ಷದಿಂದ ಒಂದು ದಿವಸ ರಜಾ ಕೊಟ್ಟಿದ್ದೀವಿ. ಅದಾದ್ಮೇಲೆ 24ನೇ ತಾರೀಕು ಮತ್ತೆ ಅವರು ಶುರು ಮಾಡಿದ್ರೆ 7ನೇ ತಾರೀಕುವರೆಗೂ ಕೂಡ ಅವ್ರು ಎಲ್ಲೂ ಹೋಗೋದಿಲ್ಲ. ಅದಾದ್ಮೇಲೆ ರಿಸಲ್ಟ್ 4ನೇ ತಾರೀಕು ಜೂನ್ ಬರುತ್ತೆ. ಅದಾದ್ಮೇಲೆ ನಿಮ್ಮ ಆಶೀರ್ವಾದದಿಂದ ಸಂಸದರಾಗಿ ಕಳಿಸ್ತೀರಿ, ಮತ್ತೆ 5 ವರ್ಷ ಮತ್ತೆ ಇಲ್ಲೇ ಇರ್ತಾರೆ ಅಂತ ಹೇಳಿ ಮಾತನ್ನು ಕೂಡ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಗೀತಕ್ಕವ್ರನ್ನ ನಾವು ನಿಮ್ಮಡಿಲಿಗೆ ಹಾಕಿದೀವಿ. ನನ್ನ ಅಕ್ಕ, ನಾನು, ಎಲ್ಲರೂ ಕೂಡ ಗೀತಕ್ಕವ್ರನ್ನ ನಿಮ್ಮಡಿಲಿಗೆ ಹಾಕಿದೀವಿ. ನಾ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಗಾರಪ್ಪಾಜಿಯವ್ರ ಕೊರತೆ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಇದೆ, ಗೊತ್ತಿದೆ. ಆದ್ರೆ ಬಂಗಾರಪ್ಪಾಜಿಯವ್ರ ಕೊರತೆ ಈ ಜಿಲ್ಲೆಯಲ್ಲಿ ಏನಾದ್ರು ಇದ್ರೆ ಬಂಗಾರಪ್ಪ ಅವ್ರ ಮಗನಾಗಿ ನಾನು ನಿಮ್ಮಲ್ಲಿ ಬೇಡ್ಲಿಕ್ಕೆ ಇಷ್ಟಪಡ್ತೀನಿ, ವಿಶ್ವಾಸ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬಂಗಾರಪ್ಪಾಜಿಯವ್ರ ಧ್ವನಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಸಂಸದರಾಗಿ ನಿಮ್ಮ ಧ್ವನಿಯಾಗಿ ಇರ್ತಾರೆ ಅಂತ ಹೇಳಿ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಇವಾಗ ಎಲ್ಲ ಸಂಪೂರ್ಣವಾಗಿ ಗೀತಕ್ಕವರು, ಶಿವಣ್ಣವರು ಅವ್ರು ಮಾತಾಡ್ತಾರೆ. ಶಿವಣ್ಣವರು ಕೂಡ ಎಲ್ಲ ಕಡೆ ಬರ್ತಾರೆ. ಶಿವಣ್ಣವರು ಕೂಡ ಜಿಲ್ಲಾ ಪಂಚಾಯತಿ ಮಟ್ಟಕ್ಕೆ ಬರಬೇಕು ಅಂತ ಹೇಳಿ ಎಲ್ಲ ಮುಖಂಡರು ಎಲ್ಲ ತೀರ್ಮಾನ ಮಾಡಿದ್ದಾರೆ. ಅದಾದ್ಮೇಲೆ ರಾಜ್ಯ ಮಟ್ಟದ ನಾಯಕರುಗಳು ಬರ್ತಾರೆ, ಅವಾಗ ಶಿವಣ್ಣವರು ಇರ್ತಾರೆ. ನಾನು ಇಷ್ಟೇ ಹೇಳೋದು, ಒಳ್ಳೆ ಸಂಸದರಾಗಿ ಅವ್ರ ಕೆಲಸವನ್ನ ಮಾಡ್ತಾರೆ. ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಶ್ರದ್ಧೆ. ಈ 45 ದಿವಸದೊಳಗೆ, ಇವತ್ತಿಂದ 45 ದಿವಸ ಅಷ್ಟೇ ಇರೋದು ನಮಗೆ. 45 ದಿವಸ ನೀವು ಏನು ಆ ವಿಶ್ವಾಸದಿಂದ ಆ ಶಕ್ತಿಯನ್ನ ದಾರೆ ಎಳಿತೀರಿ, ಅದನ್ನ ಸಂಪೂರ್ಣವಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ನಮ್ಮ ಶಿವಮೊಗ್ಗ ಒಂದು ಸಂಸದರಾಗಿ ನಿಮ್ಮ ಧ್ವನಿಯಾಗಿ ಪ್ರಾಮಾಣಿಕವಾಗಿ ಅವ್ರು ಇರ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಒಂದು ರೀತಿಯಲ್ಲಿ ಆ ಬಂಗಾರಪ್ಪಾಜಿಯವರ ಧ್ವನಿ ಏನಿದೆ, ಆ ಹೋರಾಟದ ಧ್ವನಿ ಏನಿದೆ, ಅದನ್ನ ಮತ್ತೆ ಪಡ್ಕೊಳ್ತಕ್ಕಂತ ಒಂದು ಕೆಲಸವನ್ನ ಗೀತಾ ಶಿವರಾಜ್ ಕುಮಾರ್ ಅವರ ಗೆಲುವಲ್ಲಿ ನೀವೆಲ್ಲರೂ ಕೂಡ ನೀವು ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡ್ತಾ, ವಿಶೇಷವಾಗಿ ಇಲ್ಲಿ ಬರೆದು ಕೊಟ್ರು VSL ಕ್ಲೋಸ್ ಮಾಡಿದವ್ರು ಯಾರು? ಬಿಜೆಪಿ ಅವರು. ಮೊನ್ನೆ ನರೇಂದ್ರ ಮೋದಿ ಅವರು ಬಂದಿದ್ರಲ್ಲ, ಏನಾರು ಒಂದು ಮಾತಾಡ್ಲಿಲ್ಲ, ಒಂದು ಧ್ವನಿ ಎತ್ತಲಿಲ್ಲ. ಯಾಕಂದ್ರೆ ಅದು ಧ್ವನಿ ಎತ್ತಲ್ಲ. ರಾಘವೇಂದ್ರ ಅವರು ಅವ್ರ ಹಣೆ ಬರದಲ್ಲಿ ಅವ್ರ ಹೆಸರಲ್ಲಿ ಗೆದ್ದಿಲ್ಲ. ಅವರು ನರೇಂದ್ರ ಮೋದಿ ಅವರು ಈ 26-27 ಜನರು ಏನು ಎತ್ತಿದ್ದಾರೆ, ಇವತ್ತು ಗೆದ್ದು ಹೋಗಿದ್ದಾರೆ, ಅವರೆಲ್ಲರೂ ಕೂಡ ನರೇಂದ್ರ ಮೋದಿ ಅವ್ರ ಹೆಸರಲ್ಲಿ ಗೆದ್ದಿರೋರು. ನನಗನ್ಸುತ್ತೆ ಇವತ್ತು ವಾತಾವರಣ ನೋಡಿದ್ರೆ, ಮುಂಚೆ ಇತ್ತು ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವ್ರ ಹೆಸರಲ್ಲಿ ಓಟ್ ಬರೋದು. ನಾನು ಹೇಳ್ತೀನಿ, ನರೇಂದ್ರ ಮೋದಿ ಅವರಲ್ಲಿ ಇರೋ ಓಟು ಕಳ್ಕೊಳ್ತಾರೆ ಬಿಜೆಪಿ ಅವರು ಇವತ್ತಿಂದ. ಯಾಕಂದ್ರೆ ಅವರಂತ ಸುಳ್ಳು ಹೇಳ್ತಕ್ಕಂಥವ್ರು ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಇವತ್ತು ಕಾಗೋಡು ತಿಮ್ಮಪ್ಪಾಜಿ ಅವ್ರನ್ನ ನೆನ್ಸ್ಕೊಳ್ಬೇಕಾಗತ್ತೆ ನಾನು ಮಾತು ಮುಗ್ಸಕ್ಕಿಂತ ಮುಂಚೆ. ಯಾಕಂದ್ರೆ ಅವ್ರ ಹಾದಿಯಲ್ಲಿ ಬಂಗಾರಪ್ಪಾಜಿ ಅವ್ರ ಮಗನಾಗಿ ನಾನು ಏನಾದ್ರು ಒಡನಾಟ ಮತ್ತೆ ಹೋರಾಟವನ್ನ ಏನಾದ್ರು ನೋಡಿದ್ದೀನಿ. ಇವತ್ತು ಕೂಡ ಆ ಗಂಧ ಮತ್ತೆ ಆ ಛಲ ಏನಾದ್ರು ಇದ್ರೆ ಅದು ನನ್ನ ಗುರುಗಳಾಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪ ಅವರು ಅಂತ ಹೇಳಿದ್ರೆ ತಪ್ಪಾಗಲಾರ. ಅವರ ಕನಸೇನಿದೆ ಅದು ನನ್ನಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. ನಾನು ಒಬ್ಬನೇ ಮಾಡೋದಕ್ಕಾಗೋದಿಲ್ಲ. ಗೋಪಾಲ್ ಕೃಷ್ಣ ಅವರು ಒಬ್ಬರೇ ಮಾಡೋದಕ್ಕಾಗೋದಿಲ್ಲ. ರಾಜ್ಯ ಸರ್ಕಾರದಿಂದ ಮಾತ್ರ ಮಾಡೋದಕ್ಕಾಗೋದಿಲ್ಲ. ಆ ಕನಸಿಗೆ ಇನ್ನೊಂದು ಶಕ್ತಿ ಬೇಕಾಗ್ತದೆ, ಆ ಛಲಕ್ಕೆ ಇನ್ನೊಂದು ಶಕ್ತಿ ಬೇಕಾಗ್ತದೆ. ಅದು ಗೀತಾ ಶಿವರಾಜ್ ಕುಮಾರ್ ಅವರು ಸಂಸದರಾದ ಹೋದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಶರಾವತಿ ಸಂತ್ರಸ್ತಿರ್ಬೋದು, ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡಿರೋರು ಇರ್ಬೋದು, ಅರಣ್ಯ ಭೂಮಿಯಲ್ಲಿ ಮನೆ ಕಟ್ಟಿರೋರು ಇರ್ಬೋದು, ಏನು ನಾವು ಅರಣ್ಯ ಭೂಮಿಯಲ್ಲಿ ಏನು ಸಾಗನ್ನ ಜೀವನವನ್ನು ಮಾಡ್ಕೊಳ್ತಾ ಇದೀರಿ, ಅವ್ರಿಗೇನಾದ್ರು ನಾವು ಆ ಶಕ್ತಿಯನ್ನು ಕೊಡ್ಬೇಕಂತ ಹೇಳಿದ್ರೆ ಅದು ಸನ್ಮಾನ್ಯ ಕಾಗೋಡು ತಿಮ್ಮಪ್ಪರ ಚಿಂತನೆಯನ್ನ, ಆ ಹೋರಾಟದ ಮೂಲಕ ಗೀತಾ ಶಿವರಾಜ್ ಕುಮಾರ್ ಅವರು ಗೆದ್ದಾಗ ಶಿವಮೊಗ್ಗ ಕ್ಷೇತ್ರ ಒಂದೇ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಯ ಏನೇನು ಸಮಸ್ಯೆಗಳಿದಾವೆ ಅದನ್ನ ಪ್ರಾಮಾಣಿಕವಾಗಿ ಆ ಕೆಲಸವನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಗೀತಕ್ಕ ಅವ್ರು ಮಾಡ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಮ್ಮಲ್ಲಿ ನಾ ಮನವಿ ಮಾಡ್ತೀನಿ, ಗೀತಕ್ಕ ಅವ್ರು ಬಂದಾಗ ಎಲ್ಲ ಮುಖಂಡರಿಗೂ ಕೈ ಮುಗಿದು ಒಂದೊಂದು ಜಿಲ್ಲಾ ಪಂಚಾಯತಿಯಲ್ಲಿ ಅವ್ರು ಬಂದಾಗ ಕನಿಷ್ಠ 500 ಜನರು ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಬಂದ್ಬಿಡ್ತಾರೆ, ಏನ್ ತೊಂದರೆ ಇಲ್ಲ. ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ದಯವಿಟ್ಟು ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ನೀವು ಕಾರ್ಯಕ್ರಮ ಮಾಡಿದಾಗ ಎಲ್ಲ ಗ್ರಾಮ ಪಂಚಾಯತಿಗೆ ಹೋಗ್ತಾರೆ. ಇಲ್ಲ ಯಾರಾದ್ರೂ 2 ಗ್ರಾಮ ಪಂಚಾಯತಿ ಸೇರಿ ಒಂದು ಮಾಡೋದಾದ್ರೆ ಕನಿಷ್ಠ ಒಂದು ಗ್ರಾಮ ಪಂಚಾಯತಿಯಿಂದ 500 ಜನರು ಹೆಣ್ಮಕ್ಳನ್ನ ತಗೊಳ್ಳಿ. ಯಾಕೆಂದ್ರೆ ಮೊನ್ನೆ ಹೇಳಿದ್ರು ಶಿವಣ್ಣ ಅವ್ರ ಪತ್ರಿಕಾ ಮಾಧ್ಯಮದವ್ರು ಕೇಳ್ಬೇಕಾದ್ರೆ,
ಏನಿದ್ರೂ ಹೆಣ್ಣು ಮಕ್ಕಳದ ಗುರು ಇವತ್ತು ಅಂತೇಳಿ, ಯಾಕೆಂದ್ರೆ ಎತ್ತಿದ ಕೈ ಇರೋದೇ ಹೆಣ್ಮಕ್ಳದ ಇವತ್ತು. ರಾಜ್ಯದಲ್ಲೂ ಕೂಡ ನಾನು ಮೊನ್ನೆ ಮಾತಾಡ್ಬೇಕಾದ್ರೆ ಹೇಳಿದೆ, ಈ ಸರ್ಕಾರ ಹೆತ್ತದವ್ರು ಯಾರು ಅಂತ ಹೇಳಿದ್ರೆ ಈ ರಾಜ್ಯದ ತಾಯಂದ್ರು ಅಕ್ಕಂದ್ರು ಇವತ್ತು ರಾಜ್ಯದ ಈ ಸರ್ಕಾರವನ್ನ ಹೆತ್ತಿರ್ತಕ್ಕಂಥ ನಿಮ್ಮ ವಿಶ್ವಾಸದಿಂದ, ಆ ವಿಶ್ವಾಸವನ್ನ ಇವತ್ತು ನಮ್ಮ ಸರ್ಕಾರ ಇವತ್ತು ಏನು ಉಳಿಸ್ಕೊಂಡಿದೆ. ಮತ್ತೆ ಈ ಸರ್ಕಾರವನ್ನ ಮತ್ತೆ ಗೀತಕ್ಕ ಅವ್ರನ್ನ ನಿಮ್ಮಡಿಲಿಗೆ ಹಾಕ್ತಾ ಇದೀವಿ. ಅವ್ರನ್ನ ಬೆಳೆಸಿ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಹೆಣ್ಮಕ್ಳು ಮತ್ತು ಅಣ್ಣ ತಮ್ಮಂದ್ರು ನೀವು ಮಾಡ್ತೀರಿ ಅಂತಕ್ಕಂಥದ್ದನ್ನ ಒಬ್ಬ ತಮ್ಮನಾಗಿ, ಒಂದು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ, ಸಚಿವನಾಗಿ, ಶಾಸಕನಾಗಿ ನಾವು ತಮ್ಮಲ್ಲಿ ಕೈ ಮುಗಿದು ಗೀತಕ್ಕ ಅವ್ರನ್ನ ನಿಮ್ಮಡಿಲಿಗೆ ಹಾಕಿದೀವಿ. ಗೆಲ್ಸ್ತೀರಾ ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ನಿಮ್ಮ ಆಶೀರ್ವಾದವನ್ನ ಸಂಪೂರ್ಣವಾಗಿ ಗೀತಕ್ಕ ಅವ್ರ ಮೇಲೆ, ಶಿವಣ್ಣ ಅವ್ರ ಮೇಲೆ ಇರ್ಲಿ ಅಂತಕ್ಕಂಥದ್ದನ್ನ ತಮ್ಮಲ್ಲಿ ಕೈ ಮುಗಿದು ಬೇಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.